ನನ್ನ ಹೆಸರು ಬಸವಲಿಂಗಪ್ಪ ಅಂತ. ನಾನು ಇದೇ ತಾಲೂಕಿನವನು. ನಾನು ಇದೇ ಗ್ರಾಮ ಪಂಚಾಯತಿನಲ್ಲಿ ಸುಮಾರು 13 ವರ್ಷ ಬಿಲ್ ಕಲೆಕ್ಟರ್ ಕೆಲಸ ಮಾಡ್ತಿದ್ದೆ. ಹಾಗೆಯೇ ಈ ದೇವತೆ ಬಗ್ಗೆ ಹೇಳಬೇಕು ಅಂತಂದರೆ, ಇದು ಆದಿಶಕ್ತಿ ಚಾಮುಂಡೇಶ್ವರಿ ಮೈಸೂರಲ್ಲಿ ಏನಿದೆಯೋ ಅದೇ ಪ್ರತಿ ಸ್ವರೂಪ ಇದೆ. ಇಲ್ಲಿ ಅತಿ ಶಕ್ತಿ ದೇವತೆ ಇದು. ಅಂದ್ಕೊಂಡಂತಹ ಭಕ್ತರನ್ನ ಏನು ಕೇಳಿದ್ರೂ ವರ ಕೊಡ್ತಕ್ಕಂಥ ಶಕ್ತಿ ಇದೆ. ಆಮೇಲೆ ಅವರು ಏನು ನಡೆದಾಡ್ತಾರೆ ಅದರ ಆಧಾರದ ಮೇಲೇ ಅವರಿಗೆ ಶಕ್ತಿ ಸ್ವರೂಪಿಣಿ. ತಪ್ಪು ಮಾಡಿದವರಿಗೆ ಶಿಕ್ಷೆನೂ ಕೂಡ ಹಾಗೆಯೇ ಆಗುತ್ತೆ. ಇಲ್ಲಿ ಭಕ್ತಿಯಿಂದ ನಡ್ಕೊಂಡ್ರೆ ಆತನನ್ನು ಮೇಲೆ ತಗೊಂಡೋಗ್ತಕ್ಕಂಥ ಶಕ್ತಿ ಇದೆ. ಆಮೇಲೆ ಏನೇ ತಪ್ಪು ದಾರಿ ನಡೆದರೂ ಕೂಡ ಬೇರೆ ಶತ್ರುಗಳಿಗೆ ಅಭಯಳಾಗಿ ಕೆಲಸ ಮಾಡ್ತಾಳೆ. ಉದಾಹರಣೆಗೆ ನನ್ನ ಕುಟುಂಬದಲ್ಲಿ ಏನೋ ಒಂದು ಸಮಸ್ಯೆ ಆಗಿತ್ತು. ಸಮಸ್ಯೆ ಆದಾಗ ನಾನು ಮನೆಯಲ್ಲೇ ಕೂತು ಕೇಳ್ಕೊಂಡಾಗ ಅದು ನನಗೆ ಗೊತ್ತಿಲ್ಲದೇ ಹಂಗೇ ಹರಿದೋಯ್ತು. ಮೀಡಿಯಾದವ್ರು ಬಂದರು, ಪೊಲೀಸ್ನವ್ರು ಬಂದರು, ಆದರೂ ಕೂಡ ಅವರಿಗೆ ಏನು ಮಾಹಿತಿ ಸಿಕ್ಕದೇ ವಾಪಸ್ ಹೊರಟೋದ್ರು. ಆ ರೀತಿಯ ಸುಮ್ಮನೆ ಆರೋಪಗಳಿಗೆ ಅದಕ್ಕೇನೋ ಶಕ್ತಿ ಇತ್ತು. ಆ ಶಕ್ತಿಯಿಂದಲೇ ಈ ದೇವತೆಯನ್ನು ನಡೆಸ್ಕೊಂಡು ಹೋದೆ ನಾನು. ಹಾಗಾಗಿ ಒಳ್ಳೆ ಶಕ್ತಿ ಇದೆ. ಅಂದ್ಕೊಂಡು ನಡ್ಕೊಂಡವ್ರಿಗೆ ಭಕ್ತಿಯಿಂದ ನಡ್ಕೊಂಡ್ರೆ ಅವರು ಒಳ್ಳೆಯದಾಗುತ್ತೆ. ಉದಾಹರಣೆಗೆ ಬೆಂಗಳೂರಿನಲ್ಲಿ ಒಬ್ಬರು ಸಿಂಗ್ ಇದ್ದಾರೆ, ಲಕ್ಷ್ಮೀಪುರದಲ್ಲಿ. ಅವ್ರ ಮಕ್ಕಳಿಗೆ ಎಲ್ಲ ಹೈದರಾಬಾದು ಮತ್ತು ಹರಿಯಾಣ ಭಾಳ ದೂರದಲ್ಲಿದ್ದರು. ಮೇಘಾಲಯದಲ್ಲಿ ಒಬ್ಬರು ಟ್ರಾನ್ಸ್ಫರ್ ಆಗಿತ್ತು. ಅವರಿಗೆ ಟ್ರಾನ್ಸ್ಫರ್ ಈ ಕಡೆ ಕೊಡೋದಿಲ್ಲ ಅಂತಿದ್ರು. ಇಲ್ಲಿ ಬಂದು ಅದರ ಭಕ್ತಿಯಿಂದ ಕೇಳಿಕೊಂಡು ಅವರು ಭಾಳ ಪ್ರಯತ್ನ ಮಾಡಿದರು. 3-4 ವರ್ಷ ಪ್ರಯತ್ನ ಮಾಡಿದ್ರು, ಆಗಿರಲಿಲ್ಲ. ಕೊನೆಗೆ ಬಂದಿಲ್ಲ. ಅಪ್ಪನೇ ಕೇಳಿದಾಗ ಬರೀ 3 ತಿಂಗಳು ಹೊರಟಿದ್ದೇವರು ದೂತರಾಯ ಅಂತ ಇದೆ, ಅದಕ್ಕೆ ಕೇಳಿದ್ರು. ಅದು 3 ತಿಂಗಳು ಟೈಮ್ ಕೊಟ್ಟಿತ್ತು. ನಾವು ಆಶ್ಚರ್ಯ ಪಟ್ಕೊಂಡ್ವಿ, 3 ವರ್ಷ ಆಗೋದು 3 ತಿಂಗಳಲ್ಲಿ ಆಗುತ್ತಾ ಅಂತ. ಅವರು ಅದೇ 3 ತಿಂಗಳಲ್ಲಿ ಬಂದು ನಾನು ಟ್ರಾನ್ಸ್ಫರ್ ಆಗಿದೆ, ಬೆಂಗಳೂರಿಗೆ ಆಗಿದೆ ಅಂತ ಬಂದರು. 2 ಮಕ್ಳಿಗೆ ಬಂದಿತ್ತು. 2 ಮಕ್ಕಳು ಟ್ರಾನ್ಸ್ಫರ್ ಆಗಿ ಬೆಂಗಳೂರಿಗೆ ಬಂದರು. ಅವ್ರಿಗೆ ಆದಂಥ ಖುಷಿನಲ್ಲಿ ಮುಂದಿನ ಆರ್ಚನ್ನು ಕಟ್ಟಿಸಿದ್ದಾರೆ ಅಲ್ಲಿ ಮುಂದೆ. ಆಮೇಲೆ ಭಾಳಷ್ಟು ಸಾಕೊಂಡಿದ್ದಾರೆ. ರಜಪೂತ್ ಜನಾಂಗ ಅಂತಂದರೆ ಅದಕ್ಕೆ ಪ್ರೀತಿ ಮಕ್ಕಳಿದ್ದಂಗೆ. ಮತ್ತು ಮೈಸೂರು, ಬೆಂಗಳೂರಿಂದ ಲಕ್ಷಾಂತರ ಜನ ಬರ್ತಾರೆ. ಜಾತ್ರೆಯಲ್ಲಿ ಹೆಚ್ಚಾಗಿ ಬಂದು ಇಲ್ಲೇ ಹಾಲ್ಟಾಗಿ ಕೆಲಸ ಮಾಡಿ ದೇವ್ರ ಕಾರ್ಯ ಮಾಡಿ ಆಮೇಲೆ ಬಸ್ಸು ಮಾಡ್ಕೊಂಬರ್ತಾರೆ. ಹೊರಗಡೆಯಿಂದ ಭಾಳಷ್ಟು ಜನ ಭಕ್ತರು ಬರ್ತಾರೆ. ನಮ್ಮ ಲೋಕಲಲ್ಲಿ ಈ ಸುತ್ತಮುತ್ತಲೇ ಇರ್ತಕ್ಕಂಥ ಜನ ಭಕ್ತಿಯಿಂದ ನಡ್ಕೊತಾರೆ. ಇದು ಯಾವುದೇ ವಾಹನದ ಮೇಲೆ ಹೋಗೋದಿಲ್ಲ. ಎಲ್ಲ ಒತ್ತು ಎಲ್ಲಿಂದ ಎಷ್ಟು ದೂರ ಆಗಲಿ ಒತ್ಕೊಂಡೇ ಹೋಗಬೇಕು. ಬೆಂಗಳೂರಿಗೆ ಹೋಗಬೇಕು ಅಂದರೂ ಇಲ್ಲಿಂದ ಸರ್ತಿನಲ್ಲಿ ಮಾಡಿಕೊಂಡು ದೇವರು ಹೋಗುತ್ತೆ. ಪ್ರತಿ ಹಳ್ಳಿನಲ್ಲೂ ಹಾಲ್ಟ್ ಆಗುತ್ತೆ. ಎಷ್ಟು ಜನ ಅದಕ್ಕೆ ಭಕ್ತರಿದ್ದಾರೆ ಅಂತಂದರೆ ಇಲ್ಲಿಂದ ಬೆಂಗಳೂರಿಗೆ ಹೋಗೋದಾದ್ರೂ ಜನದ ಮೇಲೇ ಹೋಗುತ್ತೆ. ಯಾವುದೇ ವಾಹನ ಹತ್ತೋದಿಲ್ಲ. ಅಲ್ಲಿಗೆ ಜನನ ಸೃಷ್ಟಿ ಮಾಡ್ಕೊಳತ್ತದು. ಅದು ಹೆಂಗೆ ಆಗುತ್ತೆ. ಆಮೇಲೆ ಜನಗಳಿಗೆ ಊಟ ತಿಂಡಿ ವ್ಯವಸ್ಥೆ, ವಸತಿ ವ್ಯವಸ್ಥೆ ತಾನಾಗೇ ಆಗುತ್ತೆ. ಎಲ್ಲೋದ್ರೂ ಕೂಡ ಅವರಿಗೆ ಎಲ್ಲರಿಗೂ ನಾನ್ ವೆಜ್ ಊಟ ಸಿಗುತ್ತೆ. ಆ ಥರ ನೋಡ್ಕೊಳತ್ತೆ. ಹಾಗಾಗಿ ಈ ದೇವತೆ ಬಗ್ಗೆ ಭಾಳ ಅಪಾರವಾದ ಭಕ್ತಿ ಇದೆ. ಭಕ್ತಿಯಿಂದ ನಡ್ಕೊಂಡವ್ರಿಗೆ, ಭಕ್ತಿಯಿಂದ ಮಾಡ್ಕೊಂಡವ್ರಿಗೆ ಅಪಾರ ಶಕ್ತಿ ಕೂಡ ಇದೆ. ಅಪಾರವನ್ನು ಇವೆಲ್ಲ ಅಭಿವೃದ್ಧಿ ಆಗ್ತಕ್ಕಂಥ ಒಂದು ಇದಿದೆ. ಮಂಕಮ್ಮ ದೇವಿ ಅದು ಮಕ್ಕಳ ದೇವತೆ. ಆ ದೇವತೆ ಯಾವುದೇ ಮಕ್ಕಳಿಗೆ ಏನಾದ್ರೂ ತೊಂದರೆ ಆದರೂ ಕೂಡ ಅದಕ್ಕೆ ಹೋಗಿ ಬೆಣ್ಣೆ ಹಾಕಿ ಅದಕ್ಕೆ ನೈವೇದ್ಯ ಮಾಡಿ ಬಂದು ಅದಕ್ಕೆ ಮೊಸರನ್ನ ನೈವೇದ್ಯ ಕೊಡ್ತಾರೆ. ನೈವೇದ್ಯ ಕೊಟ್ಟರೆ ಎಂಥ ಮಕ್ಕಳಿಗೆ ಏನೇ. ಹಂಗಾಗಿ ಮಂಕಮ್ಮನೂ ಶಕ್ತಿಶಾಲಿ ದೇವತೆ. ಇಲ್ಲಿ ದೂತರಾಯ, ಮಂಕಮ್ಮ ದೇವಿ, ಆಂಜನೇಯ ಸ್ವಾಮಿ, ಈ ಮಣಕಿಕೆರೆ ಅಮ್ಮನ ಕರಿಯಮ್ಮ ದೇವಿಯ ಒಂದು ಶಕ್ತಿ ದೇವತೆಯಾಗಿ ಕೆಲಸ ಮಾಡ್ತವೆ. ಬೆಂಗಳೂರಿಂದ ನೀವು ತುಮಕೂರು ಮಾರ್ಗ ತಿಪ್ಟೂರಿಂದ ಮಣಕಿಕೆರೆಗೆ 13 ಕಿಲೋಮೀಟ್ರ್ ದೂರದಲ್ಲಿದೆ. ಹೊನ್ನವಳ್ಳಿ ತಿಪಟೂರಿನಿಂದ ಹಾಲ್ಕುರ್ಕೆ ರಸ್ತೆ, ಉಳಿಯಾರ್ ರಸ್ತೆಯಲ್ಲಿ 9ನೇ ಕಿಲೋಮೀಟ್ರಲ್ಲಿ ನಮ್ಮ ಮಣಕಿಕೆರೆ ಅಮ್ಮನ ಗೇಟ್ ಇದೆ. ಆ ಗೇಟ್ನಲ್ಲಿ ಆರ್ಚ್ ಇದೆ. ಆರ್ಚಲ್ಲಿ ಕರಿಯಮ್ಮ ದೇವಿಯ ಒಂದು ದೊಡ್ಡ ವಿಗ್ರಹ ಇದೆ. ಆ ಮೂಲಕ ನಾವು ಮಣಕಿಕೆರೆಗೆ ಪ್ರವೇಶ ಪಡ್ಕೋಬೋದು, ಬರ್ಬೋದು. ಈ ಕಡೆಯಿಂದ ಬರೋದಾದರೆ ಉಳಿಯಾರಿಂದ ಬರ್ಬೋದು. ಹೊಸದುರ್ಗದಿಂದಲೂ ಕೂಡ ತಿಪಟೂರಿಗೆ ಬಸ್ ಮಾರ್ಗ ಇದೆ. ಎಲ್ಲ ಕಡೆಯಿಂದಲೂ ಬಸ್ ಮಾರ್ಗದ ವ್ಯವಸ್ಥೆ ಇದೆ. ಮಣಕಿಕೆರೆಗೆ 1 ಕಿಲೋಮೀಟ್ರ್ ನಡ್ಕೊಂಬರ್ಬೇಕಾಗತ್ತೆ. ಅಥವಾ ವಾಹನದಲ್ಲಿ ಬಂದರೆ ಮಣಕಿಕೆರೆ ಗೇಟಿಂದ ಒಳಗಡೆ ಬರಬೇಕು. ಇಲ್ಲಿ ಬಂದರೆ ಕಮರಳ್ಳಿ ಆಂಜನೇಯ ಸ್ವಾಮಿ ಇದೆ, ಮಣಕಿಕೆರೆ ಇದೆ. ಒಳಗಡೆ ಇನ್ನೊಂದು ದೇವಸ್ಥಾನ ಇದೆ, ಭಾಳ ಪ್ರಸಿದ್ಧಿಯಾಗಿದೆ, ಚೆನ್ನಾಗಿ ಕಟ್ಟಿದ್ದಾರೆ, ಅದನ್ನು ನೋಡ್ಬೋದು.